ಆ ಗ್ರಾಮದಲ್ಲಿ ಮಾರ್ಚ್ ತಿಂಗಳು ಬಂದ್ರೆ ಸಾಕು ಗ್ರಾಮದ ಮಹಿಳೆಯರು ಕಂಗಾಲಾಗಿ ಬಿಡ್ತಾರೆ. ಮೌಢ್ಯಾಚರಣೆಗೆ ನರಕ ಯಾತನೆ ಅನುಭವಿಸ್ತಾರೆ. ಈ ಬಗ್ಗೆ ನಿಮ್ಮ ನ್ಯೂಸ್ 18 ರಿಯಾಲಿಟಿ ಚೆಕ್ ನಡೆಸಿದೆ. ಅಂತರ್ಜಾಲ ಯುಗಕ್ಕೆ ಜಗತ್ತು ಕಾಲಿಟ್ಟಿದೆ. ಊಹೆಗೂ ನಿಲುಕದಷ್ಟು ಅಭಿವೃದ್ಧಿ ಹೊಂದಿದೆ. ಚಂದ್ರನ ಮೇಲೆ ಕಾಲಿಟ್ಟಿದ್ದು ಆಯ್ತು, ಅಂತರಿಕ್ಷದಲ್ಲಿ ಹಾರಾಡಿದ್ದು ಆಯ್ತು. ಹೊಸ್ತಿಲ ಹೊರಗೆ ಹೆಜ್ಜೆ ಇಡೋದಕ್ಕೂ ಭಯ ಬೀಳ್ತಿದ್ದ ಹೆಣ್ಣು ಮಕ್ಕಳು ಎಲ್ಲಾ ಕ್ಷೇತ್ರದಲ್ಲೂ ಹೆಜ್ಜೆ ಗುರುತು ಮೂಡಿಸುತ್ತಿದ್ದಾಳೆ. ಆದ್ರೆ ಮೌಢ್ಯ ಅನ್ನೋ ಭೂತ ಎದೆಗಂಟಿಸಿಕೊಂಡ ಜನರು ಹೆಣ್ಣಿನ ಬಗ್ಗೆ ತಾತ್ಸಾರ ತೋರ್ತಾನೆ ಇದ್ದಾರೆ. ಮಂಡ್ಯದಲ್ಲಿ ಮೌಢ್ಯ ಕಂಟಿಕೊಂಡವರು ಮಹಿಳೆಯರಿಗೆ ನರಕ ದರ್ಶನ ಮಾಡಿಸಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಇನ್ನೂ ನಿಂತಿಲ್ಲ ಅನಿಷ್ಟ ಪದ್ಧತಿ. ಮುಟ್ಟಾದ್ರೆ ಊರನ್ನೇ ತೊರೆಯುವಂತೆ ಡಂಗೂರ. ಮನುಷ್ಯ ಚಂದ್ರನ ಮೇಲೆ ಕಾಲಿಟ್ರು ಜನರಲ್ಲಿ ಮೂಡಿದ್ದ ಮೌಢ್ಯಾಚರಣೆ ಮಾತ್ರ ನಿಂತಿಲ್ಲ. ದೈವದ ಹೆಸರಲ್ಲಿ ನಿರಂತರವಾಗಿ ಮಹಿಳೆಯರ ಮೇಲೆ ಶೋಷಣೆ ಮಾಡ್ತಾನೆ ಇದ್ದಾರೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿಯ ಗುಂಡಾಪುರದಲ್ಲಿ ಇಂಥದ್ದೇ ಮೌಢ್ಯಾಚರಣೆಗೆ ಮಹಿಳೆಯರು ನೆರಳಾಡುವಂತಾಗಿದೆ. ಗುಂಡಾಪುರದಲ್ಲಿ ಪ್ರತಿ ವರ್ಷ ಮಾರ್ಚ್ನಲ್ಲಿ ಶಕ್ತಿ ದೇವತೆ ಶ್ರೀ ಬೆಟ್ಟದರಸಮ್ಮನ ಜಾತ್ರಾ ಮಹೋತ್ಸವ ಬಹಳ ಅದ್ದೂರಿಯಾಗಿ ಮಾಡಲಾಗುತ್ತೆ. ಸುತ್ತ 9 ಹಳ್ಳಿಗಳು ಸೇರಿ ಮಾಡುವ ಈ ಜಾತ್ರೆಗೆ ತನ್ನದೇ ಆದ ವೈಶಿಷ್ಟ್ಯತೆ ಕೂಡ ಇದೆ. ಇದೇ ಸಂದರ್ಭದಲ್ಲಿ ಮಹಿಳೆಯರು ಮುಟ್ಟಾಗುವಂತಿಲ್ಲ, ಮಾಂಸಾಹಾರ ಸೇವನೆ ಮಾಡುವಂತಿಲ್ಲ, ಮಗು ಹೆರುವಂತಿಲ್ಲ. ಒಂದ್ ವೇಳೆ ಈ ರೀತಿ ಏನಾದ್ರೂ ಆದ್ರೆ ಊರನ್ನ ಬಿಡಬೇಕು. ಇಲ್ಲದಿದ್ರೆ ಬೆಟ್ಟದರಸಮ್ಮನ ಕೋಪಕ್ಕೆ ಗುರಿಯಾಗಿ ಸರ್ವನಾಶ ಆಗಿಬಿಡ್ತಾರೆ ಅನ್ನೋ ಭಯ ಬಿತ್ತಲಾಗಿದೆ. ಇದು ನ್ಯೂಸ್ 18 ರಿಯಾಲಿಟಿ ಚೆಕ್ ನಲ್ಲಿ ಬಯಲಾಗಿದೆ. ಅವಾಗ ತಗತಿದ್ದ ಸರ್. ಯಾವಾಗ? 25 ವರ್ಷದಲ್ಲಿ. ಅದೇ ನೀವು ಸ್ವಲ್ಪ ಚಿಕ್ಕವರಾಗಿದ್ದಾಗ ತಗತಿದ್ರಿ. ಯಾವ ಕಾರಣಕ್ಕೆ? ಹೋಗ್ಬೇಕು ಅಂತ ಜಾತ್ರೆಗೆ ಸಲುವಾಗಿ. ಜಾತ್ರೆ ಸಲುವಾಗಿ ತಗತಿದ್ದ ಸರ್. ಆಗ ಆಮೇಲೆ ನನಗೆ ಗರ್ಭಕೋಶ ತೊಂದರೆ ಬತ್ತು, ಅದರಿಂದ ಆಪರೇಷನ್ ಮಾಡಿಸ್ಕೊಂಡು 25 ವರ್ಷಕ್ಕೆ. ಯಾವ ಟೈಮಲ್ಲಿ ತಗೋತೀರಾ ಮಾತ್ರ ನೀವು? ಈ ಜಾತ್ರೆ ಟೈಮಲ್ಲಿ ಸರ್ ಇದ್ದಾಗ ಯಾವಾಗಲೂ. ಮುಂದಿನ ತಿಂಗಳು 12ರಿಂದ ಬೆಟ್ಟದರಸಮ್ಮನ ಜಾತ್ರೆ ಆರಂಭವಾಗಲಿದೆ. ಆದರೆ ಅದಕ್ಕೂ ಮೊದಲು ಗ್ರಾಮದಲ್ಲಿ ವ್ಯಕ್ತಿಯೋರ್ವ ಮಧ್ಯರಾತ್ರಿ ಮೈ ಮೇಲೆ ಬಟ್ಟೆ ಇಲ್ಲದೆ ಡಂಗೂರ ಸಾರಲಿದ್ದಾನೆ. ಒಳ್ಳೆಯವರು ಊರಲ್ಲಿರಿ, ಕೆಟ್ಟವರು ಊರಾಚೆ ಇರಿ ಅಂತ ಸಂದೇಶವನ್ನು ನೀಡ್ತಾನೆ. ಇದರಿಂದ ಹೆದರುವ ಮಹಿಳೆಯರು ಮುಟ್ಟು ಮುಂದೂಡೋಕೆ ಮಾತ್ರೆ ಸೇವಿಸ್ತಾರೆ. ಇದರಿಂದ ಮಹಿಳೆಯರು ಅನಾರೋಗ್ಯಕ್ಕೀಡಾಗಿ ಗರ್ಭಕೋಶದ ತೊಂದರೆ ಅನುಭವಿಸುತ್ತಿದ್ದಾರಂತೆ. ರಾಗಿ ಕಾಳನ ಆ ಕಾಳದಲ್ಲಿ ಗುಡ್ಲು ಮಡಗಿ ಇನ್ನೊಂದು ಗುಡ್ಲು ಮಡಿಕೊಂಡು ಕಾಯ್ಕೋರು. ನಮ್ಗೆ ಮುಗಿಗೂ ನಾನು ಒಂದ್ ಗುಡ್ಲು, ಬೇರೆಯವರು ಮನೆಗೆ ಹೋಗಕ್ಕೆ ಒಂದ್ ಗುಡ್ಲು, ಮನೆಯಿಂದ ಅಡಿಗೆ ಮಾಡಿ ತಕೊಂಡ್ಬಂದು ದೂರ ಕೊಟ್ಟು ಅವ್ರೋಗಿ ನೀರು ಇಕ್ಕಬೇಕು ಮನೆಯಲ್ಲಿ. ಈ ಬಗ್ಗೆ ಮಂಡ್ಯ ಎಸ್ಪಿ ನ್ಯೂಸ್ 18ಗೆ ರಿಯಾಕ್ಷನ್ ಕೊಟ್ಟಿದ್ದು, ಸ್ಥಳಕ್ಕೆ ಅಧಿಕಾರಿಗಳನ್ನ ಕಳಿಸ್ತೀನಿ, ಈ ರೀತಿ ತೊಂದರೆ ಆಗಿದ್ರೆ ಕ್ರಮ ಕೈಗೊಳ್ಳೋಕೆ ಸೂಚನೆ ನೀಡ್ತೀನಿ ಅಂದ್ರು. ನಾನು ಜಸ್ಟ್ ನಮ್ಮ ಲೋಕಲ್ ಅಧಿಕಾರಿಗಳಿಗೆ ಮಾತಾಡಿದೆ. ಅವ್ರು ಹೇಳೋ ಪ್ರಕಾರ ಜಾತ್ರೆನ ಮುಂದಿನ ತಿಂಗಳಿದೆ. ಈ ತರದ್ದು ಮಾಹಿತಿ ನಮಗೇನು ಬಂದಿಲ್ಲ. ಈ ತರ ಆದ್ರೆ ನಾವು ಅದಕ್ಕೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ ನಮ್ಮ ಅಧಿಕಾರಿಗಳಿಗೆ. ನಾನು ನಿರ್ದೇಶನ ಕೊಟ್ಟಿದ್ದೀನಿ. ಯಾರಾದ್ರೂ ಆತರ ಹೆಣ್ಮಕ್ಳಿಗೆ ಜಾತ್ರೆ ನೆಪದಲ್ಲಿ ಏನಾದ್ರೂ ತೊಂದರೆ ಕೊಟ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ. ಒಟ್ಟಾರೆ ಮೌಢ್ಯಾಚರಣೆ ಹೆಸರಿನಲ್ಲಿ ಆಗ್ತಿರೋ ಮಹಿಳೆಯರ ಮೇಲಿನ ಶೋಷಣೆ ನಿಲ್ಲಿಸಬೇಕು. ಈ ಬಗ್ಗೆ ಅಧಿಕಾರಿಗಳು ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕಿದೆ. ಸುನಿಲ್ ಗೌಡ, ನ್ಯೂಸ್ 18 ಮಂಡ್ಯ.